ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತು ನಾನು ನಿಮಗೋಸ್ಕರ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜಿ ಏನಿದೆ ಅಂತ ಹೇಳ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಈ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ಈ ಒಂದು ಟಾಪಿಕಲ್ಲಿ ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನನ್ನ ಚಾನಲ್ನಲ್ಲಿ ಬೇರೆ ಒಂದು ಕ್ಯಾಂಡಲ್ ರೀಡಿಂಗ್ ಆಗಿರ್ಬೋದು ಅಥವಾ ಲವ್ ನೋಟ್ಸ್ಗಳಾಗಿರ್ಬೋದು, ಆ ಥರ ಒಂದು ರೀಡಿಂಗ್ಸ್ಗಳಿದೆ, ಅದನ್ನು ನೀವು ವಾಚ್ ಮಾಡ್ಬೋದು. ಓಕೆನಾ? ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ, ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರಿಗೆ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ತೊಗೊಳ್ಲಿಕ್ಕೆ ಇಂಟ್ರೆಸ್ಟೆಡ್ ಇದೆ, ಓಕೆನಾ, ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಡೈರೆಕ್ಟಾಗಿ ಕಾಲ್ ಮಾಡಬೇಡಿ, ಆದಷ್ಟು ವಾಟ್ಸಪ್ಪಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಹಾಗೆ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯಿನ್ ಆಗಬೇಕು. ನಿಮ್ಮ ಲೈಫನ್ನು ಒಂದು ಪಾಸಿಟಿವ್ ವೇಲ್ ತೊಗೊಂಡು ಹೋಗಬೇಕು. ಹಾಗೆ ನಿಮ್ಮ ಲೈಫಲ್ಲಿ ಬೇಕಾಗಿರೋದನ್ನು ಈಸಿಯಾಗಿ ಪಡ್ಕೊಳ್ಬೇಕು ಅಂತ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ಗೆ ನೀವು ಜಾಯಿನ್ ಆಗ್ಬೋದು. ಓಕೆನಾ? ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಆಗಲೇ ಹೇಳಿದಾಗೆ ನಿಮ್ಮ ಪರ್ಸನ್ ಅವರ ಒಂದು ಕರೆಂಟ್ ಎನರ್ಜಿ ಏನಿದೆ ಅಂತ ಹೇಳ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಇಲ್ಲಿ ಬ್ರೇಕಪ್ ಸಿಚುವೇಷನಲ್ಲಿ ಇರೋರು, ನೋ ಕಾಂಟ್ಯಾಕ್ಟಲ್ಲಿ ಇರೋರು, ಹಾಗೆ ಸಪ್ರೇಷನಲ್ಲಿ ಯಾರೆಲ್ಲ ಇದ್ದೀರಾ ಅವರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆನಾ? ಕಮಿಟ್ಮೆಂಟ್ ಇದ್ದವರು, ಅಂದರೆ ನಿಮಗೊಂದು ನಿಮ್ಮ ಪರ್ಸನ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಕೂಡ ಈ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ಓಕೆ, ಲಾಸ್ಟಲ್ಲಿ ನಿಮಗೆ ರೊಮ್ಯಾನ್ಸ್ ಏಂಜಲ್ ಒರಾಕಲ್ ಕಾರ್ಡಿನೂ ನಿಮಗೆ ಏನು ಹೇಳ್ಬೋದು ಮೆಸೇಜಸ್ನ ಪ್ರೊವೈಡ್ ಮಾಡ್ತೀನಿ. ಓಕೆ, ನಿಮಗೆ ಚೂಸ್ ಮಾಡ್ಕೊಳ್ಲಿಕ್ಕೆ 2 ಕ್ರಿಸ್ಟಲ್ಗಳನ್ನು ಕೊಟ್ಟಿದ್ದೀನಿ. ನಿಮಗೆ ಯಾವ ಒಂದು ಕ್ರಿಸ್ಟಲ್ ತುಂಬ ಅಟ್ರ್ಯಾಕ್ಟ್ ಆಗುತ್ತೆ ಆ ಒಂದು ಕ್ರಿಸ್ಟಲ್ನ ನೀವಿಲ್ಲಿ ಚೂಸ್ ಮಾಡ್ಕೊಳ್ಳಿ. ಈ ಒಂದು ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್ ಫೇಸ್ ನೆನ್ಪು ಮಾಡ್ಕೊಳ್ಳಿ. ಫೋಟೋಸ್ ಇದ್ದರೆ ನೋಡಿ, ಅವರನ್ನು ನೆನ್ಪು ಮಾಡ್ಕೊಳ್ತಾ ಇಲ್ಲಿ ನೀವು ಕ್ರಿಸ್ಟಲ್ನ ಚೂಸ್ ಮಾಡ್ಕೊಳ್ಳಿ. ಓಕೆ, ಆದಷ್ಟು ಕೂಲ್ ಮೈಂಡಿಂದ ಸಮಾಧಾನವಾಗಿ ಇರಿ. ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ತಾ ಅಥವಾ ಬೇಜಾರಲ್ಲಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಕ್ರಿಸ್ಟಲ್ಗಳನ್ನ ಚೂಸ್ ಮಾಡ್ಕೊಳ್ಬೇಡಿ. ಓಕೆನಾ? ಓಕೆ, ನೀವು ಕಾರ್ಡ್ಗಳನ್ನ ಕ್ರಿಸ್ಟಲ್ಗಳನ್ನ ಚೂಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನೀವಿನ್ನೂ ಕ್ರಿಸ್ಟಲ್ನ ಚೂಸ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ವಿಡಿಯೋನ ಪಾಸ್ ಮಾಡಿಬಿಟ್ಟು ಕ್ರಿಸ್ಟಲ್ನ ಚೂಸ್ ಮಾಡ್ಕೊಳ್ಳಿ. ಓಕೆ, ಇದು ಫಸ್ಟ್ ಈ ಒಂದು ಕ್ರಿಸ್ಟಲ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ರೀಡಿಂಗ್, ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜಿ ಏನಿದೆ ಅಂಥೇಳಿ ಚೆಕ್ ಮಾಡೋಣ. ಓಕೆ, ಇಲ್ಲಿ ತುಂಬ ಕನ್ಫ್ಯೂಷನಲ್ಲಿದ್ದಾರೆ. ಅವ್ರಿಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಫಸ್ಟ್. ಓಕೆ, ತುಂಬಾ ಅವರು ಮೂಡ್ ಸ್ವಿಂಗ್ಸ್ ಇದೆ. ಅವರ ಒಂದು ಥಾಟ್ಸ್ಗಳು ಒಂದು ಸಲ ಬೇಕು, ನೀವು ಬೇಕು, ಒಂದು ಸಲ ಬೇಡ, ಒಂದು ಸಲ ಏನು ಮಾಡಬೇಕು ಬಿಡಬೇಕು ಏನೂ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ತುಂಬಾ ಟೋಟಲಿ ಅವರು ಕನ್ಫ್ಯೂಷನಲ್ಲಿ ಇದ್ದಾರೆ. ಓಕೆನಾ? ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ನಿಮ್ಮ ಲವ್ ಲೈಫಲ್ಲಿ. ನಿಮ್ಮ ಪಾರ್ಟ್ನರ್ ಈಗ ಸದ್ಯದ ಸ್ಥಿತಿ ಅವರದು ಕರೆಂಟ್ ಎನರ್ಜಿ ಅಂತ ಹೇಳಿದ್ರೆ ಫೈನಾನ್ಷಿಯಲಿ ತುಂಬಾ ಅವರು ಏನು ಹೇಳ್ಬೋದು ಸಾಲ ಮಾಡ್ಕೊಂಡಿದ್ದಾರೆ ಅಥವಾ ಫೈನಾನ್ಷಿಯಲಿ ತುಂಬಾ ಇಶ್ಯೂಸ್ ಆಗ್ತಾ ಇದೆ. ಅವ್ರ ಜಾಬ್ ರಿಲೇಟೆಡ್ ಆಗಿ ತುಂಬ ಇಶ್ಯೂಸ್ ನಡೀತಾ ಇದೆ. ಅವ್ರ ಫೈನಾನ್ಷಿಯಲಿ ಅವ್ರ ಲೈಫಲ್ಲಿ ಫೈನಾನ್ಷಿಯಲಿ ತುಂಬ ಇಶ್ಯೂಸ್ ನಡೀತಾ ಇದೆ ಟೋಟಲಿ. ಓಕೆ, ಸೊ ಆ ಒಂದು ಕಾರಣದಿಂದ ನಿಮ್ಮಿಂದ ಅವ್ರು ಸಪ್ರೇಷನಲ್ಲಿದ್ದಾರೆ. ಆ ಒಂದು ಟೆನ್ಷನಿಂದ ನಿಮ್ಮ ಜೊತೆ ಅವ್ರು ಮಾತಾಡ್ತಾ ಇಲ್ಲ, ಅಥವಾ ಅವ್ರ ಫ್ಯಾಮಿಲಿಲಿ ಏನಾದರೂ ಇಶ್ಯೂಸ್ ಆಗ್ತಾ ಇರ್ಬೋದು. ಹಾಗೆ ಇಲ್ಲಿ ಏನು ಹೇಳ್ಬೋದು, ತುಂಬ ಅವರು ಕನ್ಫ್ಯೂಷನ್, ತುಂಬ ಮೇನ್ ಅವರ ಒಂದು ಥಾಟ್ಸ್ ಏನು ಬರ್ತಿದೆ ಅಂತ ಹೇಳಿದ್ರೆ ತುಂಬ ಕನ್ಫ್ಯೂಷನಲ್ಲಿ ಇದ್ದಾರೆ.
ತುಂಬ ಅವ್ರು ಭಯ ಪಡ್ತಾ ಇದ್ದಾರೆ. ಮನೆಯಲ್ಲಿ ನಿಮ್ಮ ವಿಷಯನ ಹೇಳಲಿಕ್ಕಿರ್ಬೋದು, ಅಥವಾ ಮನೆಯಲ್ಲಿ ಏನಾದರೂ ಈ ವಿಷಯ ಗೊತ್ತಾದರೆ ಅಂತ ಹೇಳ್ಬಿಟ್ಟು ತುಂಬ ಕನ್ಫ್ಯೂಷನಲ್ಲಿದ್ದಾರೆ, ತುಂಬ ಭಯ ಪಡ್ತಾ ಇದ್ದಾರೆ. ತುಂಬ ಮೂಡ್ ಸ್ವಿಂಗ್ಸ್, ನಿಮ್ಮ ಜೊತೆ ಈಗ ಮಾತಾಡಬೇಕು ಅಂತ ಒಂದ್ಸಲ ಅಂದ್ಕೊಳ್ತಾರೆ, ನನ್ನ ಪರ್ಸನ್ ನನಗೆ ಬೇಕು, ನಾನು ಅವ್ರ ಜೊತೆ ಮಾತಾಡ್ತೀನಿ ಅಂತ. ಬಟ್ ಅದೇ ನೆಕ್ಸ್ಟ್ ಟೈಮ್ ಅವ್ರೇನು ಅಂದ್ಕೊಳ್ತಾರೆ, ಬೇಡ ನನಗೆ ಈ ಪರ್ಸನ್ ಜೊತೆ ನಾನು ಮಾತಾಡಲ್ಲ, ನನಗೆ ಬೇಡ ಇವ್ರ ಜೊತೆ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡೋದು ಬೇಡ, ಆ ಥರ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ. ಓಕೆನಾ. ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಒಂದು ರಿಲೇಷನ್ಶಿಪ್ಪಿನಲ್ಲೇ ಮೂವ್ ಆನ್ ಆಗಬೇಕು ಅಂತ ಇಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಒಂದು ರಿಲೇಷನ್ಶಿಪ್ ತುಂಬಾ ಅವರಿಗೆ ಹರ್ಟ್ ಆಗಿದೆ, ಅಥವಾ ನಿಮ್ಮ ಮಾತುಗಳು ಅವ್ರಿಗೆ ಹರ್ಟ್ ಆಗಿರ್ಬೋದು, ಅಥವಾ ಇಲ್ಲಿ ಏನು ಹೇಳ್ಬೋದು, ಅವರ ಒಂದು ಫೈನಾನ್ಷಿಯಲ್ ಇಶ್ಯೂಸಿಂದ ನೀವೇನಾದರೂ ಅವ್ರಿಗೆ ಹರ್ಟ್ ಮಾಡಿರ್ಬೋದು. ಆ ಒಂದು ಸಿಚುವೇಷನಿಂದ ಇಲ್ಲಿ ಅವರು ಏನೋ ಒಂದು ಸಮಥಿಂಗ್, ನಿಮ್ಮಿಬ್ಬರ ಮಧ್ಯೆ ಏನೋ ಸಮಥಿಂಗ್ ಇಶ್ಯೂಸ್ ಆಗಿದೆ. ಓಕೆನಾ. ಸೊ ಹಾಗಾಗಿ ಅವರು ಮೂವ್ ಆನ್ ಆಗಬೇಕು, ನನ್ನ ಪರ್ಸನಿಂದ ಈ ಒಂದು ರಿಲೇಷನ್ಶಿಪ್ ನನಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಮೂವ್ ಆನ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಓಕೆನಾ. ಹಾಗೆ ಇಲ್ಲಿ ಕೆಲವೊಬ್ಬರಿಗೆ ಕ್ಯಾಸ್ಟ್ ಇಶ್ಯೂಸ್ ಇದೆ, ಕ್ಯಾಸ್ಟ್ ಬೇರೆ ಬೇರೆ ಇದೆ. ನಮ್ಮ ಫ್ಯಾಮಿಲಿಲಿ ಹೇಗಿದ್ದರೂ ಈ ಒಂದು ರಿಲೇಷನ್ಶಿಪ್ಪನ್ನು ಒಪ್ಪಲ್ಲ. ಸೊ ನಾವು ಈ ಒಂದು ರಿಲೇಷನ್ಶಿಪ್ಪನ್ನು ನಾನು ಯಾಕೆ ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ಥಾಟ್ ಬರ್ತಾ ಇದೆ ಅಂತ ಅನ್ನಿಸ್ತಿದೆ ಇಲ್ಲಿ. ಓಕೆ. ಹೇಗಿದ್ದರೂ ಮನೇಲಿ ಒಪ್ಪಲ್ಲ, ಕಷ್ಟಪಟ್ಟು ಈ ಒಂದು ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಲಿಕ್ಕೂ ನಮ್ಮ ಫ್ಯಾಮಿಲಿಲಿ ಒಪ್ಪಲ್ಲ. ಹಾಗಿರುವಾಗ ಈ ರಿಲೇಷನ್ಶಿಪ್ ನಾನು ಯಾಕೆ ಕಂಟಿನ್ಯೂ ಮಾಡಬೇಕು, ಇಲ್ಲಿಗೆ ಡಿಸ್ಕಂಟಿನ್ಯೂ ಮಾಡೋಣ, ಇಲ್ಲಿಗೆ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಆ ಒಂದು ಥಾಟ್ ಬರ್ತಾ ಇದೆ ಅಂತ ಅನ್ನಿಸ್ತಿದೆ ನಿಮ್ಮ ಪರ್ಸನಿಗೆ. ಓಕೆನಾ. ಹಾಗೆ ಇಲ್ಲಿ ಕೆಲವೊಬ್ರದ್ದು ತುಂಬ ಎಮೋಷ್ನಲ್ ಪ್ರೀತಿಯಾಗಿತ್ತು ಅಂತ ಅನಿಸ್ತಿದೆ, ಅಥವಾ ನಿಮ್ಮ ಬಗ್ಗೆ ಅವ್ರು ತುಂಬಾ ಎಮೋಷ್ನಲ್ ಆಗಿದ್ದಾರೆ. ಹಾಗೆ ಇಲ್ಲಿ ಅವ್ರ ಲೈಫಲ್ಲಿ ತುಂಬ ಏನು ಸೈಕಲ್ ಹೊಡಿತಿದ್ದಾರೆ ಅಂತ ಹೇಳ್ಬೋದು, ಜೀವನದಲ್ಲಿ ತುಂಬ ಅವ್ರ ಲೈಫಲ್ಲಿ ನಡೀತಾ ಇದೆ. ಏನು ಹೇಳ್ಬೋದು, ಖುಷಿ ಇರ್ಬೋದು, ದುಃಖ ಇರ್ಬೋದು, ಪ್ರತಿಯೊಂದು ಅವ್ರ ಲೈಫಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ತುಂಬ ಅವರು ಏನು ಹೇಳ್ಬೋದು, ಅವ್ರ ಲೈಫನ್ನು ತುಂಬ ಕಷ್ಟದಲ್ಲಿ ಅವರು ಅಂದರೆ ಲೀಡ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಈಗಿನ ಅವರು ಕರೆಂಟ್ ಸಿಚುಯೇಷನ್. ಓಕೆನಾ. ಇಲ್ಲಿ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ಬೋದು ನಿಮಗೋಸ್ಕರ. ನೀವು ಯಾವಾಗ ಅವ್ರ ಜೊತೆ ಮಾತಾಡ್ತೀರಾ, ನೀವು ಯಾವಾಗ ಅವ್ರ ಜೊತೆ ಕಾಲ್ ಮಾಡ್ತೀರಾ, ಅಥವಾ ಮೆಸೇಜ್ ಮಾಡ್ತೀರಾ, ಅಥವಾ ನೀವು ಯಾವಾಗ ಅವ್ರ ಜೊತೆ ಮೀಟ್ ಮಾಡಿ ಮಾತಾಡ್ತೀರಾ, ತುಂಬ ವೆಯ್ಟ್ ಮಾಡ್ತೀರಾ. ಅಥವಾ ಈ ಒಂದು ಎನರ್ಜಿ ನಿಮ್ಮಲ್ಲೂ ಇರ್ಬೋದು. ಯಾವಾಗ ನನ್ನ ಪರ್ಸನ್ ನನ್ನ ಹತ್ರ ವಾಪಸ್ ರಿಟರ್ನ್ ಬರ್ತಾರೆ, ಯಾವಾಗ ನನ್ನ ಜೊತೆ ಮಾತಾಡ್ತಾರೆ, ಆ ಥರ ಒಂದು ವೇಟಿಂಗ್ ಎನರ್ಜಿ ಇಲ್ಲಿ ನನಗೆ ಸಿಗ್ತಾ ಇದೆ. ತುಂಬ ವೆಯ್ಟ್ ಮಾಡ್ತಿದ್ದೀರಾ ಇಬ್ಬರೂ ಅಷ್ಟೇ. ತುಂಬ ಈಗೋ ಇದೆ, ಇಬ್ಬರಿಗೂ ತುಂಬ ಈಗೋ ಇದೆ. ಅವರೇ ಫಸ್ಟ್ ಬಂದು ಮಾತಾಡಿಸ್ಲಿ, ಅಥವಾ ನೀವೇ ಫಸ್ಟ್ ಹೋಗಿ ಮಾತಾಡಿಸ್ಬೇಕು ಅನ್ನೋದು. ತುಂಬ ಇಲ್ಲಿ ಈಗೋ, ಇಬ್ಬರನ್ನು ಸಪ್ರೇಟ್ ಆಗಲಿಕ್ಕೆ ಇಲ್ಲಿ ಈಗೋ ಫಸ್ಟು ಕಾರಣ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಓಕೆನಾ. ಹಾಗೆ ಇಲ್ಲಿ ತುಂಬ ಇಮ್ಯಾಜ್ ಮಾಡ್ಕೊಳ್ತಿದ್ದಾರೆ ನಿಮ್ಮ ಬಗ್ಗೆ, ನೀವು ಮಾತಾಡ್ತಿಲ್ಲ, ಅಥವಾ ಒಂದು ರಿಲೇಷನ್ಶಿಪ್ ಹೇಗಿತ್ತು ಮುಂಚೆ, ನಮ್ಮ ರಿಲೇಷನ್ಶಿಪ್ ಹೇಗಿತ್ತು, ಅಥವಾ ಕೆಲವೊಬ್ರಿಗೆ ಇಲ್ಲಿ ನಮ್ಮ ರಿಲೇಷನ್ಶಿಪ್ ಮುಂದೆ ಏನಾಗ್ಬೋದು ಅಂತ ತುಂಬ ಇಮ್ಯಾಜಿನ್ ಅವ್ರು ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಿದೆ ಈ ಕರೆಂಟ್ ಎನರ್ಜಿ. ಓಕೆ. ಕೆಲವೊಬ್ರಿಗೆ ಇಲ್ಲಿ ನಿಮ್ಮ ಹತ್ರ ಏನೋ ಒಂದು ಸೀಕ್ರೆಟ್ ಮಾಡ್ತಿದ್ದಾರೆ, ಅಥವಾ ಏನೋ ಒಂದು ಅವರು ಹೈಡ್ ಮಾಡ್ತಿದ್ದಾರೆ ನಿಮ್ಮ ಹತ್ರ ಅಂತ ಅನ್ನಿಸ್ತಾ ಇದೆ ಕೆಲವೊಬ್ಬರಿಗೆ. ಓಕೆ. ಇಲ್ಲಿ ಕೆಲವೊಬ್ರು ತುಂಬ ಪ್ರೇಯರ್ ಮಾಡ್ತಾ ಇದ್ದಾರೆ ನಿಮಗೋಸ್ಕರ ಅಂತ ಹೇಳಿದ್ರೆ, ಈ ಒಂದು ರಿಲೇಷನ್ಶಿಪ್ ಆದಷ್ಟು ಬೇಗ ಸರಿಯಾಗಲಿ, ಅಥವಾ ಏನು ಹೇಳ್ಬೋದು, ರಿಲೇಷನ್ಶಿಪ್ಪಲ್ಲಿ ಯಾವುದೇ ರೀತಿ ಕಷ್ಟ ಬರಬಾರ್ದು, ನನ್ನ ಪರ್ಸನ್ ನನ್ನ ಜೊತೆಗೆ ಇರಬೇಕು ಅಂತ ಹೇಳ್ಬಿಟ್ಟು ತುಂಬ ಇಲ್ಲಿ ದೇವರ ಹತ್ರ ಪ್ರೇ ಮಾಡುವಂಥದ್ದಾಗಿರ್ಬೋದು, ಅಥವಾ ಟೆಂಪಲ್ಗೆ ಹೋಗುವಂಥದ್ದಾಗಿರ್ಬೋದು, ಅಥವಾ ಹರಕೆಗಳನ್ನು ಮಾಡ್ಕೊಳ್ಳುವಂಥದ್ದು, ಆ ಥರ ಏನೋ ಸಿಚುವೇಶನ್ ಕಾಣಿಸ್ತಾ ಇದೆ ಇಲ್ಲಿ. ತುಂಬ ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ ತುಂಬ ದೇವರ ಭಕ್ತರಾಗಿರಬಹುದು, ದೇವರನ್ನು ತುಂಬ ನಂಬುವವರಂತರಾಗಿರಬಹುದು, ತುಂಬ ಸಂಪ್ರದಾಯಸ್ಥ ಕುಟುಂಬದವರು ಅಂತ ಅನ್ನಿಸ್ತಿದೆ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಇರ್ಬೋದು, ಅಥವಾ ನಿಮ್ಮ ಪರ್ಸನ್ ಅವರ ಫ್ಯಾಮಿಲಿಯಲ್ಲಿ ಇರ್ಬೋದು. ತುಂಬ ಏನು ಹೇಳ್ಬೋದು, ಸಂಪ್ರದಾಯಸ್ಥ, ತುಂಬ ದೇವರನ್ನು ನಂಬುವಂಥದ್ದು, ಆ ಥರ ಒಂದು ಎನರ್ಜಿ ನನಗೆ ಸಿಗ್ತಾ ಇದೆ. ಓಕೆನಾ. ಸೊ ಹಾಗಾಗಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಅವರು ಕೇರ್ ಮಾಡ್ತಾ ಇರೋವಂಥದ್ದು, ಅಥವಾ ನೀವು ನನಗೆ ಬೇಕು, ನನ್ನ ಲೈಫಲ್ಲಿ ನನಗೆ ಬೇಕಂತ ಹೇಳಿಬಿಟ್ಟು ತುಂಬ ಇಲ್ಲಿ ದೇವರ ಹತ್ರ ಹೋಗುವಂಥದ್ದು ಆಗ್ತಾ ಇದೆ. ಓಕೆನಾ. ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ ಎಷ್ಟು ಅರ್ನ್ ಮಾಡಿದ್ರೂ ಅದು ಅವ್ರ ಲೈಫಲ್ಲಿ ಏನು ಹೇಳ್ಬೋದು ಗ್ರೋತ್ ಆಗ್ತಾ ಇಲ್ಲ, ಮನಿ ರಿಲೇಟೆಡ್ ಆಗಿ ಅವ್ರ ಲೈಫಲ್ಲಿ ಆಗ್ತಾ ಇಲ್ಲ, ಅದ್ರ ಬಗ್ಗೆ ತುಂಬ ಟೆನ್ಷನ್ ಇದೆ, ಅಥವಾ ಆ ರಿಲೇಟೆಡ್ ಆಗಿಯೇ ನಿಮ್ಮಿಬ್ಬರ ಹತ್ರ ಒಂದು ಚರ್ಚೆಗಳಾಗಿರ್ಬೋದು, ಆ ಒಂದು ರಿಲೇಟೆಡ್ ಆಗಿ ತುಂಬ ಏನು ಹೇಳ್ಬೋದು ಜಗಳಗಳು ಮಾಡ್ಕೊಳ್ಳೋವಂಥದ್ದು, ಆ ಥರ ಏನೋ ಸಮಥಿಂಗ್ ನಡೆದಿದೆ ನಿಮ್ಮಿಬ್ಬರ ಮಧ್ಯೆ. ಓಕೆನಾ. ಸೊ ಅದ್ರ ಬಗ್ಗೆ ಅವ್ರು ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ವಿಷಯ ಅಂತ ಹೇಳಬೇಕಂದ್ರೆ ಇಲ್ಲಿ ನೀವಿಬ್ಬರು ತುಂಬಾ ಏನು ಹೇಳ್ಬೋದು ಹ್ಯಾಪಿನೆಸ್ ಅನ್ನೋದಿಲ್ಲ ನಿಮ್ಮ ಲೈಫಲ್ಲಿ. ಓಕೆನಾ. ಏನು ಹೇಳ್ಬೋದು, ತುಂಬ ಎನಿ ಟೈಮ್ ಯಾವಾಗಲೂ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಚಿಂತೆ ಮಾಡುವಂಥದ್ದು, ಸ್ಯಾಡ್ ಆಗಿರುವಂಥದ್ದು, ಅಲೋನ್ ಫೀಲ್ ಮಾಡುವಂಥದ್ದು, ಆ ಥರ ಮಾಡ್ತಿದ್ದೀರಾ ಅಂತ ಅನ್ನಿಸ್ತಿದೆ. ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು. ಓಕೆ. ಇಲ್ಲಿ ಕೆಲವೊಬ್ಬರಿಗೆ ಸಡನ್ನಾಗಿ ನಿಮ್ಮನ್ನು ಅವರು ಮೀಟ್ ಮಾಡುವಂಥದ್ದು ಆಗ್ಬೋದು ಈ ಒಂದು ವೀಕಲ್ಲಿ, ಅಥವಾ ಒಂದು
ಏನು ಹೇಳ್ಬೋದು, ನೆಕ್ಸ್ಟ್ ವೀಕಲ್ಲಿ ಆಗಿರ್ಬೋದು, ಈ ಒಂದು ಮಂತಲ್ಲಿ ಆಗಿರ್ಬೋದು. ಓಕೆನಾ, ಇಲ್ಲಿ ಸಡನ್ನಾಗಿ ನಿಮ್ಮನ್ನು ಮೀಟ್ ಮಾಡುವಂಥದ್ದಾಗ್ಬೋದು, ನಿಮ್ಮ ಜೊತೆ ಮಾತಾಡುವಂಥದ್ದಾಗಿರ್ಬೋದು, ಅಥವಾ ಸಡನ್ನಾಗಿ ಏನೋ ಒಂದು ಚೇಂಜಸ್ ಆಗುವಂಥ ಚಾನ್ಸಸ್ ಇದೆ ನಿಮ್ಮ ಲವ್ ಲೈಫಲ್ಲಿ. ಓಕೆನಾ, ಅವರು ನಿಮ್ಮ ಪರ್ಸನ್ ಏನು ಥಿಂಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅವ್ರು ನನ್ನ ಪರ್ಸನ್ ಜೊತೆ ನಾನು ಮಾತಾಡಿದ್ರೆ ಈ ಒಂದು ಮ್ಯಾಟರ್ ಕ್ಲಿಯರ್ ಆಗುತ್ತೆ ಅನ್ನೋದು ಅವ್ರ ಮೈಂಡಲ್ಲಿದೆ. ಸೊ ಹಾಗಾಗಿ ಇಲ್ಲೇನಾದರೂ ಇಶ್ಯೂಸ್ ಆಗ್ತಾಯಿದ್ರೆ ನಿಮ್ಮ ಪರ್ಸನ್ ಆ ಒಂದು ಥಿಂಕ್ ಮಾಡ್ತಾ ಇದ್ದಾರೆ, ಕರೆಂಟ್ ಎನರ್ಜಿ. ಓಕೆನಾ, ನಿಮಗೆ ನಿಮ್ಮ ಒಂದು ಲವ್ ಲೈಫಿಗೆ ಏಂಜಲ್ ಏನು ಹೇಳ್ತಿದ್ದಾರೆ ಅಂತ ಹೇಳಿ ನೋಡೋಣ, ಚೆಕ್ ಮಾಡೋಣ. ಓಕೆ, ಲವ್ ಯುವರ್ ಸೆಲ್ಫ್ ಫಸ್ಟ್. ಓಕೆನಾ, ಇಲ್ಲಿ ನಿಮ್ಮನ್ನು ನೀವು ಫಸ್ಟ್ ಪ್ರೀತಿ ಮಾಡಿ, ನಿಮ್ಮ ಹೆಲ್ತ್ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಓಕೆನಾ, ವೆಡ್ಡಿಂಗ್ ಅಂಥೇಳಿ ಬಂದಿದೆ, ಮದುವೆ ಪ್ರಸ್ತಾಪನೂ ಆಗಬಹುದು. ಮೇಕ್ ದ ಎಫರ್ಟ್, ನಿಮ್ಮ ಒಂದು ಎಫರ್ಟ್ ಏನಿದೆ ಅದನ್ನು ಹಾಕಿ ಅಂತ ಇಲ್ಲಿ ಏಂಜಲ್ ಹೇಳ್ತಿದ್ದಾರೆ. ನೀವು ನಿಮ್ಮ ಒಂದು ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಲಿಕ್ಕೆ ನಿಮ್ಮ ಒಂದು ಕೈಯಲ್ಲಿ ಏನು ಮಾಡಲಿಕ್ಕಾಗತ್ತೆ ಅದನ್ನು ಮಾಡಿ. ಓಕೆನಾ, ತುಂಬ ಥಿಂಕ್ ಮಾಡಬೇಡಿ, ಕೆಲವೊಂದು ವಿಷಯಗಳನ್ನ ಲೆಟ್ ಗೋ ಮಾಡಿ. ಎಕ್ಸ್ಪ್ರೆಸ್ ಯುವರ್ ಲವ್. ಓಕೆ, ಇಲ್ಲಿ ವೆಡ್ಡಿಂಗ್ ಆಗೋವಂಥ ಅದ್ರ ಬಗ್ಗೆ ಒಂದು ಚಿಂತೆ ಮಾಡ್ತಿರ್ಬೋದು. ಅಂದರೆ ಮದುವೆ ಯಾವಾಗ ಆಗ್ಬೋದು, ಅಥವಾ ಮದುವೆ ರಿಲೇಟೆಡಾಗಿ ನೀವಿಬ್ಬರು ಏನಾದರೂ ಮಾತಾಡಿರ್ಬೋದು, ಮಾತುಕತೆ ಆಗಿರ್ಬೋದು. ಬಟ್ ಮದುವೆ ಎಲ್ಲ ಮಾಡಿ, ಅಂದರೆ ಮಾತುಕತೆ ಎಲ್ಲ ಮಾಡಿಕೊಂಡು ಇಲ್ಲಿ ಕೆಲವೊಬ್ಬರು ಏನು ಮಾಡ್ತಿದ್ದೀರಾ, ಈಗ ಬೇಡ, ಈ ಒಂದು ಮದುವೆ ಈಗ ಆಗೋದು ಬೇಡ, ಅಥವಾ ಈ ಒಂದು ರಿಲೇಷನ್ಶಿಪ್ ಈಗ ಬೇಡ ಅಂತ ಹೇಳ್ಬಿಟ್ಟು ಅವಾಯ್ಡ್ ಮಾಡ್ತಿದ್ದೀರಾ ಕೆಲವೊಬ್ಬರು. ಸೊ ಆ ಥರ ಇಲ್ಲೇನೋ ಎನರ್ಜಿ ಸಿಗ್ತಾ ಇದೆ ನಿಮ್ಮ ಒಂದು ಲೈಫಲ್ಲಿ, ನಿಮ್ಮ ಒಂದು ಲವ್ ಲೈಫಲ್ಲಿ ನಿಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ನೀವು ಎಫರ್ಟ್, ಮೇಕ್ ದ ಎಫರ್ಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ. ನಿಮ್ಮ ಒಂದು ಪ್ರೀತಿ ಏನಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡಿ, ಹಾಗೆ ನಿಮ್ಮನ್ನು ನೀವು ಫಸ್ಟ್ ಪ್ರೀತಿ ಮಾಡಿ. ಓಕೆನಾ, ಇನ್ನು ನಿಮ್ಮ ಪರ್ಸನ್ ಅವರ ಒಂದು ಎನರ್ಜಿ ಈ ಥರ ಇದೆ. ಓಕೆನಾ, ಇಲ್ಲಿ ಕೆಲವೊಬ್ರು ತುಂಬಾ ವೆಡ್ಡಿಂಗ್ ಬಗ್ಗೆ, ಮದುವೆ ಬಗ್ಗೆನೇ ತುಂಬ ತಲೆ ಕೆಡಿಸ್ಕೊಂಡಿದ್ದೀರ ಅಂತ ಅನ್ನಿಸ್ತಾ ಇದೆ. ಮದುವೆ ಎಲ್ಲ ಆಗೋ ಟೈಮಲ್ಲಿ ಈಗ ಯಾಕೆ ನನ್ನ ಪರ್ಸನ್ ಈ ಥರ ಆಗ್ತಾ ಇದೆ, ಈ ಒಂದು ರಿಲೇಷನ್ಶಿಪ್ಪಲ್ಲಿ ಈ ಥರ ಯಾಕೆ ಆಗ್ತಿದೆ ಅಂತೇಳಿ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ. ಸೊ ಡೋಂಟ್ ವರಿ, ಏನೂ ಆಗೋದಿಲ್ಲ. ಓಕೆನಾ, ನಿಮ್ಮ ಲೈಫಲ್ಲಿ ಏನು ಆಗಬೇಕು ಅಂತ ಇದೆ, ಆ ಯೂನಿವರ್ಸ್ ನಿಮಗೆ ಏನು ಕೊಡಬೇಕಂತಿರುತ್ತೆ ಡೆಫಿನೆಟ್ಲಿ ಕೊಟ್ಟೇ ಕೊಡ್ತಾರೆ. ಓಕೆನಾ, ಈ ಒಂದು ಕ್ರಿಸ್ಟಲ್ನ ಯಾರು ಚೂಸ್ ಮಾಡ್ಕೊಂಡಿದ್ರಿ, ನಿಮ್ಮ ಒಂದು ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಓಕೆ, ಈ ಒಂದು ಕ್ರಿಸ್ಟಲ್ನ ಯಾರು ಚೂಸ್ ಮಾಡ್ಕೊಂಡಿದ್ರಿ, ನಿಮ್ಮ ಒಂದು ರೀಡಿಂಗ್, ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ ಏನಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ. ಓಕೆ, ಏನೋ ಒಂದು ಸೆಲೆಬ್ರೇಷನ್ ಮಾಡ್ತಿದ್ದೀರ ಅಂತ ಅನ್ನಿಸ್ತಿದೆ. ನಿಮ್ಮ ಬರ್ತ್ಡೇ ಇರ್ಬೋದು. ವಾವ್, ಸೂಪರ್. ಮ್ಯಾರೇಜ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ಟ್ರಾವೆಲ್ ಮಾಡುವಂಥ ಚಾನ್ಸಸ್, ಆ ಒಂದು ಎನರ್ಜಿ ಸಿಗ್ತಾ ಇದೆ ನನಗಿಲ್ಲಿ. ನಿಮ್ಮ ಪರ್ಸನ್ ಇಲ್ಲಿ ತುಂಬಾ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಅವ್ರ ಲೈಫಲ್ಲಿ ಒಂದು ಬ್ಯಾಲೆನ್ಸ್ ಆಗಿ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತಿದೆ ಇಲ್ಲಿ. ಓಕೆ, ಓಕೆ, ನಿಮ್ಮ ವಿಶ್ ಏನಿದೆ, ವಿಶ್ ಎಲ್ಲದೂ ಫುಲ್ಫಿಲ್ಮೆಂಟ್ ಆಗುವಂಥ ಚಾನ್ಸಸ್ ಇದೆ. ವಾವ್, ಸೋ ಬ್ಯೂಟಿಫುಲ್. ಓಕೆ, ನಿಮ್ಮ ಪರ್ಸನ್ ಇಲ್ಲಿ ಕೆಲವೊಬ್ರದ್ದು ಬರ್ತ್ಡೇ ಅಂದರೆ ನಿಯರ್ ಇರ್ಬೋದು, ನಿಮ್ಮ ಪರ್ಸನ್ ಬರ್ತ್ಡೇ ಇರ್ಬೋದು, ಅಥವಾ ನಿಮ್ಮ ಬರ್ತ್ಡೇ ನಿಯರ್ ಇರ್ಬೋದು. ಸೊ ಹಾಗಾಗಿ ಅದ್ರ ಬಗ್ಗೆ ಸೆಲೆಬ್ರೇಷನ್ ಏನೋ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಮ್ಯಾರೇಜ್ ವಿಷಯವಾಗಿ ಸ್ವಲ್ಪ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಓಕೆನಾ, ಸೊ ಓಕೆ, ಕೆಲವೊಬ್ರಿಗೆ ಇಲ್ಲಿ ಒನ್ ಸೈಡ್ ಮಾತ್ರ ಲವ್ ಇರ್ಬೋದು. ಓಕೆ, ಇಲ್ಲಿ ಟ್ರಾವೆಲಿಂಗ್ ಪ್ಲ್ಯಾನ್ ಮಾಡುವಂಥದ್ದು, ಅಥವಾ ನೀವೆಲ್ಲಾದರೂ ಹೊರಗಡೆ ಟ್ರಾವೆಲ್ ಮಾಡುವಂಥ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ, ಅದ್ರ ರಿಲೇಟೆಡ್ ಆಗಿ ಏನೋ ಒಂದು ಇಲ್ಲಿ ಎನರ್ಜಿ ಸಿಗ್ತಾ ಇದೆ. ಓಕೆನಾ, ಇಲ್ಲಿ ನಿಮ್ಮ ಒಂದು ಪರ್ಸನ್ ಯಾವುದೋ ಒಂದು ವಿಷಯದ ಮೇಲೆ ತುಂಬ ಫೋಕಸ್ ಮಾಡ್ತಾ ಇದ್ದಾರೆ, ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಅವರ ಲವ್ ಲೈಫ್ ಇರ್ಬೋದು, ಪರ್ಸ್ನಲ್ ಲೈಫ್ ಇರ್ಬೋದು, ಅಥವಾ ಫೈನಾನ್ಷಿಯಲ್ ಲೈಫ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಪ್ರತಿಯೊಂದನ್ನು ಅವ್ರು ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಇಲ್ಲಿ ಕೆಲವೊಬ್ಬರು. ಓಕೆನಾ, ಇಲ್ಲಿ ನಿಮಗೋಸ್ಕರ ಇಲ್ಲಿ ಟೈಮ್ ಕೊಡುವಂಥದ್ದು ಆಗ್ತಾಯಿಲ್ಲ ಅಂತ ಅನಿಸ್ತದೆ. ಸೊ ಅದ್ರ ರಿಲೇಟೆಡಾಗಿ ಇಬ್ಬರ ಹತ್ರ ಸ್ವಲ್ಪ ಏನು ಹೇಳ್ಬೋದು, ಜಗಳಗಳಾಗುವಂಥದ್ದು ಆಗ್ತಿರ್ಬೋದು. ನನಗೆ ನೀನು ಟೈಮ್ ಕೊಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ನನ್ನ ಜೊತೆ ನೀನು ಮುಂಚಿನ ಹಾಗೆ ಮಾತಾಡ್ತಾ ಇಲ್ಲ ಅಂತ ಆ ರಿಲೇಟೆಡಾಗಿ ಏನೋ ಜಗಳ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಿದೆ. ಸೊ
ಅದ್ರ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ ನಿಮ್ಮ ಪರ್ಸನ್. ಅವರು ತುಂಬಾ ಬ್ಯುಸಿ ಇದ್ದಾರೆ ಈಗ. ಕರೆಂಟ್ ಎನರ್ಜಿ ಅವರು ಏನು ಹೇಳ್ಬೋದು, ಅವರ ವರ್ಕ್ ರಿಲೇಟೆಡ್ ಆಗಿರ್ಬೋದು, ಜಾಬ್ ರಿಲೇಟೆಡ್ ಆಗಿರ್ಬೋದು, ತುಂಬ ಬ್ಯುಸಿ ಇದ್ದಾರೆ. ಅವ್ರು ನಿಮಗೆ ಮುಂಚಿನ ಹಾಗೆ ಟೈಮ್ ಕೊಡಲಿಕ್ಕೆ ಆಗ್ತಾಯಿಲ್ಲ. ಸೊ ಆ ರಿಲೇಟೆಡ್ ಆಗಿ ಅವರು ಏನು ಹೇಳ್ಬೋದು, ಬ್ಯುಸಿ ಈಗ ಶೆಡ್ಯೂಲಲ್ಲಿ ಇದ್ದಾರೆ ಅಂತ ಅನ್ನಿಸ್ತಿದೆ ಕರೆಂಟ್ ಎನರ್ಜಿ. ಓಕೆ, ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಲವ್ ಲೈಫಲ್ಲಿ ಇರೋವಂಥ ಪ್ರಾಬ್ಲಮ್ಸ್ ಎಲ್ಲ ಎಂಡ್ ಆಗುವಂಥ ಚಾನ್ಸಸ್ ಇದೆ. ಓಕೆನಾ, ಸೊ ಅದ್ರ ಬಗ್ಗೆ ನಿಮ್ಮ ಪರ್ಸನ್ ತುಂಬ ಥಿಂಕ್ ಮಾಡ್ತಿದ್ದಾರೆ. ಈ ಒಂದು ಪ್ರಾಬ್ಲಮ್ ಏನಾದರೂ ಒಂದು ಇಶ್ಯೂಸ್ ನಡೀತಾ ಇದ್ದರೆ, ನಿಮ್ಮ ಲವ್ ಲೈಫಲ್ಲಿ ಒಂದು ಇಶ್ಯೂಸ್ ನಡೀತಾ ಇದ್ದರೆ ಈ ಒಂದು ಪ್ರಾಬ್ಲಮ್ ಯಾವಾಗ ಸಾಲ್ವ್ ಆಗುತ್ತೆ, ಏನು ಹೇಳ್ಬೋದು, ಕೆಲವೊಬ್ಬರಿಗೆ ಇಲ್ಲಿ ಹೆಲ್ತ್ ಇಶ್ಯೂಸ್ ಇರ್ಬೋದು. ನನ್ನ ಪಾರ್ಟ್ನರಿಗೆ ಈ ಒಂದು ಹೆಲ್ತ್ ಇಶ್ಯೂಸ್ ಯಾವಾಗ ಕಡಿಮೆ ಆಗುತ್ತೆ, ಆ ಒಂದು ರಿಲೇಟೆಡಾಗಿ ಏನೋ ಒಂದು ಆ ಒಂದು ಥಿಂಕ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಓಕೆನಾ, ಇಲ್ಲಿ ತುಂಬಾ ಹೋಪ್ ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ. ನನ್ನ ಪರ್ಸನ್ ಡೆಫಿನೆಟ್ಲಿ ಮ್ಯಾರೇಜಿಗೆ ಒಪ್ಕೊಳ್ತಾರೆ. ಅಂದರೆ ಇಲ್ಲಿ ಕೆಲವೊಬ್ಬರಿಗೆ ಯಾರೊಬ್ಬರಿಗೆ ಮ್ಯಾರೇಜ್ ಇಷ್ಟು ಬೇಗ ಮ್ಯಾರೇಜ್ ಆಗುವಂಥದ್ದು ಬೇಡ, ಸ್ವಲ್ಪ ದಿನ ಟೈಮ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಇರ್ಬೋದು. ಸೊ ಅದ್ರ ರಿಲೇಟೆಡ್ ಆಗಿ ನಿಮ್ಮ ಪರ್ಸನ್ ಇಲ್ಲಿ ಅಂದರೆ ಏನು ಹೇಳ್ಬೋದು, ಹೋಪ್ ಇಟ್ಕೊಂಡಿದ್ದಾರೆ. ಈಗ ನಾನು ಏನು ಹೇಳ್ತೀನಿ ಅಂದರೆ, ಈಗ ನಾನು ಮ್ಯಾರೇಜ್ ಆಗೋಣ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನನ್ನ ಪರ್ಸನ್ ಒಪ್ಕೊಳ್ತಾರೆ. ಆ ಥರ ಒಂದು ಏನೋ ಹೋಪ್ ಇಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಓಕೆ, ಇಲ್ಲಿ ಕೆಲವೊಬ್ಬರಿಗೆ ಡೆತ್ ಕಾರ್ಡ್ ಬಂದಿರೋದ್ರಿಂದ ಕೆಲವೊಬ್ಬರಿಗೆ ಇಲ್ಲಿ ನ್ಯೂ ಬಿಗಿನಿಂಗ್ ಆಗುವಂಥ ಚಾನ್ಸಸ್ಸು ಇದೆ. ಓಕೆನಾ, ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಮತ್ತೆ ಕಾಲ್ ಬರುವಂಥದ್ದು, ಮೆಸೇಜ್ ಮಾಡುವಂಥದ್ದು, ಅಥವಾ ಸಡನ್ನಾಗಿ ನಿಮ್ಮ ಜೊತೆ ಅವರು ಮಾತಾಡುವಂಥದ್ದು, ಆ ಥರ ಆಗುವಂಥ ಚಾನ್ಸಸ್ ಇದೆ. ಏನು ಹೇಳ್ಬೋದು, ನಿಮ್ಮ ಜೊತೆ ಮಾತಾಡ್ಲಿಕ್ಕೋಸ್ಕರ ನಿಮ್ಮ ಪರ್ಸನ್ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಓಕೆನಾ, ಅವ್ರು ನಿಮ್ಮ ಜೊತೆ ಯಾವಾಗ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ ಕರೆಂಟ್ ಎನರ್ಜಿ ಅವರದ್ದು. ಓಕೆ, ಇಲ್ಲಿ ತುಂಬ ಮ್ಯಾರೇಜ್ ಎನರ್ಜಿ ನನಗೆ ಬರ್ತಾ ಇದೆ. ಮ್ಯಾರೇಜ್ ಆಗಬೇಕು, ಈ ರಿಲೇಷನ್ಶಿಪ್ ತುಂಬ ದಿನ ಹೀಗೆ ಏನು ಹೇಳ್ಬೋದು, ಸಪ್ರೇಟ್ ಇರೋವಂಥದ್ದು ಅಥವಾ ಜಗಳ ಮಾಡ್ಕೊಳ್ಳೋವಂಥದ್ದು ಆ ಥರ ಎಲ್ಲ ಬೇಡ, ನಾವು ಆದಷ್ಟು ಬೇಗ ನಾವು ಮ್ಯಾರೇಜ್ ಆಗೋಣ ಅಂತ ಹೇಳ್ಬಿಟ್ಟು ಆ ಥರ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ಹಾಗೆ ಇಲ್ಲಿ ನಾನು ನಿಮ್ಮ ಪರ್ಸನ್ಗೆ ಒನ್ ಸೈಡ್, ಅಂದರೆ ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು, ನಿಮ್ಮಿಬ್ಬರು ಮಧ್ಯೆ ಯಾವುದೋ ಒಂದು ಒನ್ ಸೈಡ್ ಲವ್ ಮಾತ್ರ ಇದೆ ಅಂತ ಹೇಳಿದೆ. ಸೊ ಇಲ್ಲಿ ಕೆಲವೊಬ್ರಿಗೆ ಅದೊಂದು ಟೆನ್ಷನ್ ಆಗ್ತಾ ಇದೆ, ನಾನು ಮಾತ್ರ ಪ್ರೀತಿ ಮಾಡ್ತಿದ್ದೆ, ನನ್ನ ಪರ್ಸನ್ ನನ್ನ ಪ್ರೀತಿ ಮಾಡ್ತಿದ್ದಾಳೋ ಇಲ್ವೋ ಅಥವಾ ಮಾಡ್ತಿದ್ದಾನೋ ಇಲ್ವೋ ಅಂತ ಹೇಳ್ಬಿಟ್ಟು ಏನು ಹೇಳ್ಬೋದು, ಅವ್ರು ಅದ್ರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ತಿದ್ದಾರೆ, ಅದ್ರ ಬಗ್ಗೆ ಡೌಟ್ ಪಡ್ತಿದ್ದಾರೆ ಅಂತ ಹೇಳ್ಬೋದು. ನನ್ನ ಪರ್ಸನ್ ನನ್ನ ನಿಜವಾಗ್ಲೂ ಇಷ್ಟಪಡ್ತಿದ್ದಾಳ ಇಲ್ವಾ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ತುಂಬ ನಿಮ್ಮಿಬ್ಬರ ಮಧ್ಯೆ ಏನು ಹೇಳ್ಬೋದು, ಓಪನ್ ಅಪ್ ಆಗಿರುವಂಥ ಒಂದು ಪ್ರೀತಿ ಇದೆ. ನೀವು ಎಲ್ಲ ವಿಷಯಗಳನ್ನ ನಿಮ್ಮ ಪರ್ಸನ್ ಹತ್ರ ಶೇರ್ ಮಾಡ್ಕೊಳ್ಳೋವಂಥದ್ದು, ನಿಮ್ಮ ಪರ್ಸನ್ ನಿಮ್ಮ ಹತ್ರ ಎಲ್ಲ ವಿಷಯಗಳನ್ನ ಶೇರ್, ಅಂದರೆ ನೀವಿಬ್ಬರು ಒಟ್ಟಿಗೆ ಎಲ್ಲ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋವಂಥದ್ದು ತುಂಬ ಇದೆ. ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗೆ ಅಥವಾ ನನ್ನ ಪರ್ಸನ್ ನನ್ನನ್ನು ಇಗ್ನೋರ್ ಮಾಡ್ತಿದ್ದಾಳ, ಅಥವಾ ಇಲ್ಲೇನಾದರೂ ಕೆಲವೊಬ್ರು ಫೋನ್ ಮಾಡಿದ್ರೆ ಅಥವಾ ಮೆಸೇಜ್ ಮಾಡಿದ್ರೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಿಮ್ಮ ಪರ್ಸನ್ ಆ ಥರ ಥಿಂಕ್ ಮಾಡ್ತಿದ್ದಾರೆ, ನನ್ನನ್ನು ಅವಳೆಲ್ಲಾದರೂ ನೆಗ್ಲೆಕ್ಟ್ ಮಾಡ್ತಿದ್ದಾರಾ ಅಂತ ಹೇಳ್ಬಿಟ್ಟು ತುಂಬ ಆ ವಿಷಯ ರಿಲೇಟೆಡ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಓಕೆ, ಹಾಗೆ ಇಲ್ಲಿ ಕೆಲವೊಬ್ಬರಿಗೆ ನಿಮಗೆ ಒಂದು ಸರ್ಪ್ರೈಸ್ ಏನಾದರೂ ಗಿಫ್ಟ್ ಕೊಡಬೇಕು, ಅಥವಾ ಏನೋ ತುಂಬ ದಿನ ಗ್ಯಾಪ್ ಆಗಿರಿದೆ ನಿಮ್ಮಿಬ್ಬರ ಮಧ್ಯೆ, ಈಗ ಮತ್ತೆ ನಾವಿಬ್ಬರು ರಿಯೂನಿಯನ್ ಸ್ಟಾರ್ಟ್ ಮಾಡೋಣ, ನನ್ನ ಪರ್ಸನ್ ಜೊತೆ ನಾನು ಮಾತಾಡೋಣ ಅಂತ ಹೇಳ್ಬಿಟ್ಟು ಏನೋ ನಿಮಗೆ ಒಂದು ಗಿಫ್ಟ್ ಪ್ರಿಪೇರ್ ಮಾಡ್ತಿದ್ದಾರೆ. ಗಿಫ್ಟ್ ಕೊಟ್ಬಿಟ್ಟು ನಮ್ಮ ಒಂದು ರಿಲೇಷನ್ಶಿಪ್ನ ಮತ್ತೆ ಪ್ಯಾಚಪ್ ಮಾಡ್ಕೊಳ್ಳೋಣ, ಸರಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಥರ ಥಿಂಕ್ ಮಾಡ್ತಿದ್ದಾರೆ. ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ. ಓಕೆ, ತುಂಬಾ ಏನು ಹೇಳ್ಬೋದು, ಲವಿಂಗ್ ಪರ್ಸನ್ ಅಂತ ಹೇಳ್ಬೋದು. ಇಲ್ಲಿ ನೀವು ಅಥವಾ ನಿಮ್ಮ ಪರ್ಸನ್ ಇಬ್ಬರಲ್ಲಿ ಯಾರೋ ಒಬ್ಬರು ತುಂಬ ಸ್ಪಿರಿಚುವಲ್ ವೇಲಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಓಕೆನಾ, ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡಿರುವಂಥದ್ದು, ಅಥವಾ ಏನು ಹೇಳ್ಬೋದು, ನನ್ನ ಲೈಫಿಗೆ ಇವಳೇ ಬೇಕಂತ ಹೇಳ್ಬಿಟ್ಟು ಪಡ್ಕೊಂಡಿರುವಂಥದ್ದು, ಯೂನಿವರ್ಸ್ ಹತ್ರ ಕೇಳಿಬಿಟ್ಟು, ಅಥವಾ ಅವ್ರು ಗಾಡ್ ಯಾರನ್ನ ಅವ್ರು ಬಿಲೀವ್ ಮಾಡ್ತಾರೆ ಅವ್ರನ್ನ ನಂಬಿಟ್ಟು ಅವ್ರ ಹತ್ರ ಕೇಳ್ಕೊಂಡು ನಿಮ್ಮನ್ನು ಅವ್ರು ಪಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಓಕೆನಾ, ಓಕೆ, ಇಲ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ಪಿಗೆ ಏಂಜಲಿಂದ ಏನು ಗೈಡೆನ್ಸ್ ಬರ್ತಾ ಇದೆ, ಏನು ಹೇಳ್ತಿದ್ದಾರೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಅಟ್ರಾಕ್ಷನ್. ಓಕೆ, ಈ ಒಂದು ಪ್ರೀತಿ ನಿಮಗೆ ತುಂಬ ಡೌಟ್ ಇತ್ತಲ್ವ, ಇದು ಸೇಫ್ ಹೌದಾ ಅಲ್ವಾ ಅಂತ ಹೇಳ್ಬಿಟ್ಟು, ಡೆಫಿನೆಟ್ಲಿ ಈ ಒಂದು ಪ್ರೀತಿ ನಿಮಗೆ ಸೇಫ್ ಇದೆ. ಓಕೆನಾ, ಇಲ್ಲಿ ಕೆಲವೊಬ್ಬರು ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡಿದ್ದಾರೆ ಅಂತ ಹೇಳಿದೆ. ಓಕೆ, ಸೊ ಅಟ್ರ್ಯಾಕ್ಷನ್ ಮಾಡಿಕೊಂಡು ನಿಮ್ಮನ್ನು, ಅಂದರೆ ಏನೇ ಹೇಳ್ಬೋದು, ತುಂಬ ಅಟ್ರ್ಯಾಕ್ಟ್ ಆಗಿದ್ದಾರೆ ನಿಮ್ಮ ಒಂದು ಫೇಸಿಗಿರ್ಬೋದು, ನಿಮಗಿರ್ಬೋದು, ತುಂಬಾ ಅಟ್ರ್ಯಾಕ್ಟ್ ಆಗಿದ್ದಾರೆ. ಫರ್ಗಿವ್ ಆ್ಯಂಡ್ ಲರ್ನಿಂಗ್ ಅಂತ ಹೇಳಿ ಬಂದಿದೆ. ನಿಮ್ಮ ಪರ್ಸನ್ನ ಇಲ್ಲಿ ಕ್ಷಮಿಸಿ, ಏನಾದರೂ ಅವರಿಂದ ಹರ್ಟ್ ಆಗಿದರೆ ಇಲ್ಲಿ ಕ್ಷಮಿಸಿ. ಓಕೆನಾ, ಅದನ್ನೇ ನೀವು ಅಂದರೆ ನನ್ನ ಪರ್ಸನಿಂದ ಈ ಥರ ಆಯಿತು ಅಂತ ಹೇಳ್ಬಿಟ್ಟು ಅದನ್ನು ಹಠ ಸಾಧಿಸಬೇಡಿ ಅಂತ ಹೇಳ್ತೀನಿ. ಎಕ್ಸ್ಪ್ರೆಸ್ ಯುವರ್ ಲವ್, ನಿಮ್ಮ ಪ್ರೀತಿ ಏನಿದೆ ನಿಮ್ಮ ಪರ್ಸನ್ ಮೇಲೆ ಅದನ್ನು ಶೇರ್ ಮಾಡ್ಕೊಳ್ಳಿ, ಅದನ್ನು ಎಕ್ಸ್ಪ್ರೆಸ್ ಮಾಡಿ. ಏನು ಹೇಳ್ಬೋದು, ನಿಮ್ಮ ಒಂದು ಕ್ಷಮೆ ಅವರಿಗೆ
ಬೇಕಾಗಿದೆ. ಅವರಿಂದ ನಿಮಗೆ ಏನಾದರೂ ಹರ್ಟ್ ಆಗಿರ್ಬೋದು ಅಥವಾ ನಿಮ್ಮಿಂದ ಅವರಿಗೆ ಏನಾದರೂ ಹರ್ಟ್ ಆಗಿರ್ಬೋದು, ಅದನ್ನು ಇಬ್ಬರು ಫರ್ಗಿವ್ ಮಾಡಿಕೊಂಡು ನಿಮ್ಮ ಲವ್ ಲೈಫನ್ನು ಮುಂದೆ ತೊಗೊಂಡು ಹೋಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಇದೊಂದು ಜಸ್ಟೇ ಜನರಲ್ ರೀಡಿಂಗ್ ಆಗಿತ್ತು. ನಿಮ್ಮೆಲ್ಲರಿಗೂ ಈ ಒಂದು ರೀಡಿಂಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.